ಮಳೆಗಾಲದ ಮನೆಯ ಬೆಳಕು. ಮಳೆ ಅಂದರೆ ಸೌಮ್ಯಳಿಗೆ ಬಹಳ ಇಷ್ಟ. ಮಳೆ ಬಂದಾಗ ಅವಳ ಮನಸ್ಸಿನೊಳಗೆ ನೆನಪುಗಳು ಜೀವಂತವಾಗುತ್ತಿದ್ದವು. ಆ ದಿನವೂ ಹಾಗೆ. ಮಳೆ ನಿಧಾನವಾಗಿ ಬೀಳುತ್ತಿತ್ತು. ಕಿಡಕಿಯ ಗಾಜಿನ ಮೇಲೆ ಹನಿಗಳು ಹರಿಯುತ್ತಾ ಅವಳ ಜೀವನದ ಕಥೆಯನ್ನೇ ಹೇಳುವಂತೆ ಕಾಣಿಸುತ್ತಿದ್ದವು. ಬೆಂಗಳೂರಿನ ಒಂದು ಹಳೆಯ ಬಡಾವಣೆಯಲ್ಲಿರುವ 2 ಕೋಣೆಗಳ ಮನೆ. ಅದೇ ಸೌಮ್ಯಳ ಪ್ರಪಂಚ. ಅಡುಗೆ ಮನೆಯಲ್ಲಿನ ಹಳೆಯ ಗ್ಯಾಸ್ ಸ್ಟೋವ್, ಹಾಲ್ನಲ್ಲಿ ತಂದೆಯ ಫೋಟೋ ಮತ್ತು ಮಲಗುವ ಕೋಣೆಯಲ್ಲಿನ ಹಳೆಯ ಕಪಾಟು ಎಲ್ಲವೂ ಅವಳ ಜೀವನದ ಭಾಗವಾಗಿದ್ದವು. ಸೌಮ್ಯ ಟೀಚರ್ ಆಗಿದ್ದಳು. ಸರ್ಕಾರಿ ಶಾಲೆಯಲ್ಲಿ ಕನ್ನಡ ಶಿಕ್ಷಕಿ. ಅವಳ ಸಂಬಳ ದೊಡ್ಡದು ಅಲ್ಲ, ಆದರೆ ಅವಳ ಮನಸ್ಸು ತುಂಬ ದೊಡ್ಡದು. ಗಂಡ ಮಹೇಶ್ ಒಳ್ಳೆಯ ಹೃದಯದವನು, ಆದರೆ ಬದುಕಿನ ಹೊರೆ ಅವನನ್ನು ಮೌನವಾಗಿಸಿತ್ತು. ಒಂದು ಮದುವೆ, ಹಲವಾರು ಕನಸುಗಳು. ಸೌಮ್ಯ ಮತ್ತು ಮಹೇಶ್ ಮದುವೆಯಾದಾಗ ಇಬ್ಬರಿಗೂ ಹಲವಾರು ಕನಸುಗಳಿದ್ದವು. ಸೌಮ್ಯಳ ಕನಸು ಒಳ್ಳೆಯ ಶಿಕ್ಷಕಿ ಆಗಬೇಕು, ಮಕ್ಕಳಿಗೆ ಬದುಕಿನ ಪಾಠ ಕಲಿಸಬೇಕು ಅಂತ. ಮಹೇಶ್ನ ಕನಸು ಸ್ವಂತ ವ್ಯಾಪಾರ ಆರಂಭಿಸಬೇಕು, ಒಂದು ದೊಡ್ಡ ಪ್ರಖ್ಯಾತ ಬಿಸಿನೆಸ್ ಮ್ಯಾನ್ ಆಗಬೇಕು, ಕುಟುಂಬವನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಎಂಬ ಕನಸು ಅವನದ್ದು. ಮದುವೆಯಾದ ಕೆಲವು ವರ್ಷಗಳು ಚೆನ್ನಾಗಿದ್ದವು. ಬಾಡಿಗೆ ಮನೆ, ಕಡಿಮೆ ಖರ್ಚು, ಹೆಚ್ಚು ನಗು. ಆದರೆ ಜೀವನ ನಿಧಾನವಾಗಿ ತನ್ನ ಬಣ್ಣ ಬದಲಿಸಲು ಆರಂಭಿಸಿತ್ತು. ಮಹೇಶ್ ಕೆಲಸ ಮಾಡುತ್ತಿದ್ದ ಕಂಪನಿ ಮುಚ್ಚಿತ್ತು. ಈಗ ಅವನಿಗೆ ಹೊಸ ಕೆಲಸ ಹುಡುಕುವ ದಿನಗಳು ಕಷ್ಟಕರವಾಗಿದ್ದವು. ಸಾಲ, ಜವಾಬ್ದಾರಿ, ಸಮಾಜದ ಪ್ರಶ್ನೆಗಳು ಎಲ್ಲವೂ ಅವನ ಭುಜದ ಮೇಲೆ ಬಿದ್ದವು. ಹೀಗಾಗಿ ಅವನು ತುಂಬ ಚಿಂತೆಯಲ್ಲಿ ಇರುತ್ತಿದ್ದನು. ಸೌಮ್ಯ ಗಂಡನ ಪರಿಸ್ಥಿತಿ ನೋಡಿ ಅವನಿಗೆ ಏನೂ ಹೇಳುತ್ತಿರಲಿಲ್ಲ. ಅವಳು ತನ್ನ ಸಂಬಳದಲ್ಲಿ ಮನೆ ನಡೆಸುತ್ತಿದ್ದಳು. ಆದರೆ ಅವಳ ಮನದೊಳಗೆ ತುಂಬ ಮಾತುಗಳಿದ್ದವು. ಮಗನ ಪ್ರಶ್ನೆಗಳು. ಅವರ ಮಗ ಆರವ್ 10 ವರ್ಷದ ಹುಡುಗ, ಬುದ್ಧಿವಂತ, ಆದರೆ ತುಂಬ ಪ್ರಶ್ನೆ ಕೇಳುವವನು. ಒಂದು ದಿನ ಆರವ್ ಕೇಳಿದ್ದ, ಅಮ್ಮ, ಅಪ್ಪ ಕೆಲಸಕ್ಕೆ ಯಾಕೆ ಹೋಗುತ್ತಿಲ್ಲ ಅಂತ ಕೇಳುತ್ತಾನೆ. ಮಗನ ಪ್ರಶ್ನೆ ಕೇಳಿ ಸೌಮ್ಯ ಕ್ಷಣಕಾಲ ಮೌನವಾದಳು. ನಂತರ ಹೇಳುತ್ತಾಳೆ, ಅಪ್ಪ ಹೊಸ ಕೆಲಸ ಹುಡುಕ್ತಾ ಇದ್ದಾರೆ ಪುಟ್ಟ. ಅವರಿಗೆ ಈಗಿನ ಕೆಲಸ ಸರಿ ಇಲ್ವಂತೆ, ಅದಕ್ಕೆ ಕೆಲಸಕ್ಕೆ ಹೋಗ್ತಾ ಇಲ್ಲ ಎಂದಳು ನಗುತ್ತಾ. ಆದರೆ ಅಪ್ಪ ಕೆಲಸ ಮಾಡುವ ಕಂಪನಿ ಮುಚ್ಚಿದೆ ಅಂತ ನಿಜ ಹೇಳಲಿಲ್ಲ. ಆದರೆ ಆರವ್ನ ಕಣ್ಣುಗಳಲ್ಲಿ ನಂಬಿಕೆ ಕಡಿಮೆ ಆಗುತ್ತಿತ್ತು. ಮಕ್ಕಳು ಎಲ್ಲವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ, ಮಾತಿಲ್ಲದ ಸಂಗತಿಗಳನ್ನು ಸಹ. ಮಹೇಶ್ ದಿನದಿಂದ ದಿನಕ್ಕೆ ಮೌನವಾಗುತ್ತಿದ್ದ. ಸ್ನೇಹಿತರಿಂದ ದೂರ, ಸಂಬಂಧಿಕರ ಫೋನ್ಗಳಿಗೆ ಉತ್ತರ ಇಲ್ಲ. ಅವನೊಳಗೆ ಸೋಲಿನ ಭಾವನೆ ಮನೆ ಮಾಡಿತ್ತು. ಒಂದು ರಾತ್ರಿ ಸೌಮ್ಯ ಧೈರ್ಯ ಮಾಡಿ ಕೇಳಿದಳು, ನೀವು ನಿಮ್ಮೊಳಗೆ ಎಲ್ಲವನ್ನೂ ಇಟ್ಟುಕೊಳ್ಳಬೇಡಿ, ನಾನು ನಿಮ್ಮ ಜೊತೆ ಇದ್ದೀನಿ. ನಿಮಗೆ ಏನೇ ತೊಂದರೆ ಇದ್ದರೆ ಹೇಳಿ, ಕೆಲಸ ಇವತ್ತಿಲ್ಲ ನಾಳೆ ಸಿಗುತ್ತೆ, ಇಷ್ಟಕ್ಕೆ ನೀವು ಇಷ್ಟೊಂದು ಚಿಂತೆ ಏಕೆ ಮಾಡುತ್ತಿದ್ದೀರಿ ಅಂತ ಹೇಳುತ್ತಾಳೆ. ಹೆಂಡತಿಯ ಮಾತು ಕೇಳಿ ಮಹೇಶ್ ಕೋಪದಿಂದ ಹೇಳಿದ್ದ, ನಿನಗೆ ಏನು ಗೊತ್ತು? ನೀನು ಕೆಲಸ ಮಾಡ್ತೀಯ, ನಾನು ನಿರುದ್ಯೋಗಿ ಆಗಿರಬೇಕಾ ಅಂತ ಅವಳ ಮೇಲೆ ಸಿಟ್ಟಿಗೆದ್ದನು. ಆ ಮಾತು ಸೌಮ್ಯಳ ಮನಸ್ಸಿಗೆ ಚುಚ್ಚಿತ್ತು. ಆದರೆ ಅವಳು ಕಣ್ಣೀರು ತೋರಿಸಲಿಲ್ಲ. ಒಂದು ದಿನ ಶಾಲೆಯಲ್ಲಿ ಸೌಮ್ಯಳ ವಿದ್ಯಾರ್ಥಿನಿ ರಾಧಾ ಅಸ್ವಸ್ಥಳಾಗಿ ಬಿದ್ದಳು. ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕಾಯಿತು. ಅಲ್ಲಿ ಸೌಮ್ಯ ಒಂದು ಟ್ರಸ್ಟ್ನವರನ್ನು ಭೇಟಿಯಾದಳು. ಅವರು ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತ ಟ್ಯೂಷನ್ ಪುಸ್ತಕ ಸಹಾಯ ಮಾಡುತ್ತಿದ್ದರು. ಟ್ರಸ್ಟ್ ಮುಖ್ಯಸ್ಥೆ ಕೇಳಿದರು, ನೀವು ಸಂಜೆ ಮಕ್ಕಳಿಗೆ ಪಾಠ ಮಾಡ್ತೀರಾ? ಆ ಪ್ರಶ್ನೆ ಸೌಮ್ಯಳ ಜೀವನದ ದಿಕ್ಕು ಬದಲಿಸಿತ್ತು. ಅವಳು ಸಂಜೆ ಉಚಿತ ಟ್ಯೂಷನ್ ಆರಂಭಿಸಿದಳು. ಮೊದಲಿಗೆ 5 ಮಕ್ಕಳು, ನಂತರ 10, ನಂತರ ಇಡೀ ಬಡಾವಣೆಯ ಮಕ್ಕಳು ಅವಳ ಹತ್ರ ಬರುತ್ತಿದ್ದರು. ಮಹೇಶ್ ಇದನ್ನು ನೋಡುತ್ತಿದ್ದ. ಅವನ ಮನಸ್ಸಿನಲ್ಲಿ ಒಂದು ಚಿಕ್ಕ ಬೆಳಕು ಮೂಡಿತ್ತು. ಹೊಸ ಕನಸಿನ ಬೀಜ. ಒಂದು ಸಂಜೆ ಮಹೇಶ್ ಹೇಳಿದ್ದ, ನಾನು ಈ ಟ್ಯೂಷನ್ಗೆ ಬೇಕಾದ ಫರ್ನಿಚರ್ ಮಾಡಬಹುದು, ನನಗೆ ಕಾರ್ಪೆಂಟ್ರಿ ಗೊತ್ತು. ಸೌಮ್ಯ ಆಶ್ಚರ್ಯದಿಂದ ನೋಡಿದಳು. ನಿಜವಾ ಅಂತ ಕೇಳುತ್ತಾಳೆ. ಹೌದು ಅಂತ ಹೇಳಿ ಅವನು ಮೊದಲ ಬಾರಿಗೆ ನಕ್ಕಿದನು. ಹೌದು, ಪ್ರಯತ್ನಿಸೋಣ ಅಂತ ಸೌಮ್ಯ ಹೇಳುತ್ತಾಳೆ. ಇದಕ್ಕೆ ಬೇಕಾದ ವೆಚ್ಚ, ಖರ್ಚು ಎಲ್ಲ ಟ್ರಸ್ಟ್ನವರು ಕೊಡುತ್ತಿದ್ದರು. ಇದರ ಮುಖಾಂತರ ಇವನಿಗೆ ತನ್ನ ಬಿಸ್ನೆಸ್ ಆರಂಭ ಮಾಡುವಂತೆ ಆಯಿತು. ಅವನಿಗೆ ಅದು ಅವನ ಪುನರ್ಜನ್ಮ ಆದಂತೆ ಅನಿಸುತ್ತಿತ್ತು. ಮಹೇಶ್ ಮರದ ಮೇಜು, ಕುರ್ಚಿ ಮಾಡತೊಡಗಿದ್ದ. ಅವನ ಕೆಲಸ ನೆರೆಹೊರೆಯವರು ಗಮನಿಸಿದರು. ಅದನ್ನು ನೋಡಿ ಒಬ್ಬರು ಆರ್ಡರ್ ಕೊಟ್ಟರು, ನಂತರ ಇನ್ನೊಬ್ಬರು. ಹೀಗೆ ಅವನ ಬಿಸ್ನೆಸ್ ಆರಂಭವಾಯಿತು. ಸಣ್ಣ ಕಾರ್ಪೆಂಟ್ರಿ ಕೆಲಸ ದೊಡ್ಡ ಅವಕಾಶವಾಯಿತು. ಆರವ್ ತಂದೆಯನ್ನು ಮತ್ತೆ ಕೆಲಸದಲ್ಲಿ ನೋಡಿದಾಗ ಅವನ ಕಣ್ಣು ಮಿನುಗಿತ್ತು.
ಅಪ್ಪ, ನಾನು ಸಹಾಯ ಮಾಡ್ಲಾ ಎಂದು ಕೇಳುತ್ತಿದ್ದನು ಮಹೇಶ್. ಅವನ ತಲೆಗೆ ಕೈ ಹಾಕಿ ತಲೆ ಸವರಿ ಹೇಳುತ್ತಾನೆ, ನೀನು ಚೆನ್ನಾಗಿ ಓದು ಮಗನೇ, ಅದೇ ನನಗೆ ಸಹಾಯ ಅಂತ ಹೇಳುತ್ತಾನೆ. ಮನೆ ಮತ್ತೆ ನಗತೊಡಗಿತ್ತು. ಈಗ ಮನೆಯಲ್ಲಿ ಮಾತುಗಳು ಹೆಚ್ಚಾದವು, ಮೌನ ಕಡಿಮೆಯಾಯಿತು. ಈಗ ಜನರು ಅವನಿಗೆ ಹೊಗಳುತ್ತಿದ್ದರು. ಅವನು ದೊಡ್ಡ ಬಿಸಿನೆಸ್ ಮ್ಯಾನ್ ಆಗಿ ತನ್ನ ಕನಸು ನನಸು ಮಾಡಿದನು. ಕೆಲವೊಮ್ಮೆ ಪರಿಸ್ಥಿತಿಗಳು ಕೆಡವುತ್ತವೆ. ಆವಾಗ ನಮಗೆ ಅನಿಸುತ್ತದೆ, ಇದು ನನಗೆ ಹೀಗೆ ಆಗಬಾರದಿತ್ತು ಅಂತ. ಆದರೆ ನಮಗೆ ನಂತರ ಅರ್ಥ ಆಗುತ್ತೆ, ಆ ಪರಿಸ್ಥಿತಿ ನಮ್ಮ ಜೀವನದಲ್ಲಿ ಬಂದಿದ್ದಕ್ಕೆ ನಾವು ನಮ್ಮ ಕನಸು ನನಸು ಮಾಡಲು ಸಾಧ್ಯವಾಯಿತು ಅಂತ. ಅದಕ್ಕೆ ಆಗುವುದೆಲ್ಲ ಒಳ್ಳೆಯದಕ್ಕೆ ಅಂತ ಗಾದೆ ಇದೆ ಅಲ್ವಾ. ಈ ಕಡೆ ಸೌಮ್ಯಳ ಟ್ಯೂಷನ್ ಸೆಂಟರ್ ಹೆಸರು ಪಡೆದಿತ್ತು. ಶಾಲೆಯ ಹೆಡ್ ಮಾಸ್ಟರ್ ಸೌಮ್ಯಳನ್ನು ಪ್ರಶಂಸಿಸಿದರು. ಸ್ಥಳೀಯ ಪತ್ರಿಕೆಯಲ್ಲಿ ಅವರ ಕತೆ ಪ್ರಕಟವಾಯಿತು. ಒಮ್ಮೆ ಅದೇ ಸಂಬಂಧಿಕರು ಕರೆ ಮಾಡಿ ಹೇಳಿದರು, ನೀವು ಇಬ್ಬರು ನಮಗೆ ಪ್ರೇರಣೆ ಅಂತ. ಸೌಮ್ಯ ಅಂದುಕೊಂಡಳು, ನೋವು ಮನುಷ್ಯನನ್ನು ಮುರಿಯುವುದಿಲ್ಲ, ಅದು ಮನುಷ್ಯನನ್ನು ಗಟ್ಟಿ ಮಾಡುತ್ತದೆ ಮತ್ತು ಗಂಡ ಹೆಂಡತಿ ಒಟ್ಟಿಗಿದ್ದರೆ ಅದು ರೂಪಿಸುತ್ತದೆ ಅಂತ ಹೇಳುತ್ತಾಳೆ. 1 ವರ್ಷದ ನಂತರ ಅದೇ ಮಳೆಗಾಲ. ಸೌಮ್ಯ ಬಾಲ್ಕನಿಯಲ್ಲಿ ನಿಂತಿದ್ದಳು. ಈಗ ಮನೆ ಸ್ವಲ್ಪ ದೊಡ್ಡದು ಮತ್ತು ಅವರ ಮನಸ್ಸುಗಳು ಕೂಡ ಇನ್ನೂ ದೊಡ್ಡದು ಆಗಿದವು. ಮಹೇಶ್ ಪಕ್ಕದಲ್ಲಿ ನಿಂತು ಕೇಳಿದ್ದ, ಏನು ಯೋಚನೆ ಮಾಡ್ತಾ ಇದೀಯಾ ಅಂತ. ಅದೇ ಯೋಚನೆ ಮಾಡ್ತಾ ಇದ್ದೆ. ಮಳೆ ನಮ್ಮನ್ನು ಮುಳುಗಿಸಲಿಲ್ಲ, ನಮ್ಮನ್ನು ತೊಳೆಯಿತು ಎಂದಳು. ಆರೋ ಒಳಗಿನಿಂದ ಕೂಗಿದ್ದ, ಅಮ್ಮ, ಅಪ್ಪ, ಟೀಚರ್ ಅಂಕಲ್ ಬಂದಿದ್ದಾರೆ ಅಂದ. ಮನೆ ಬೆಳಕಿನಿಂದ ತುಂಬಿತ್ತು. ಜೀವನದಲ್ಲಿ ಕತ್ತಲೆ ಬರುತ್ತದೆ, ಆದರೆ ಒಬ್ಬರ ಕೈ ಇನ್ನೊಬ್ಬರು ಬಿಡದೆ ಹಿಡಿದರೆ ಅದೇ ಕತ್ತಲೆ ದೀಪವಾಗುತ್ತದೆ. ಸ್ನೇಹಿತರೆ, ಕತೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ.